ನಮ್ಮ ಮನೇಲಿ ಇವತ್ತು ಯುಗಾದಿ ಹಬ್ಬದ ಅಡುಗೆ ಊಟ ಮಾಡ್ತಿದ್ದಾರೆ. ಹಬ್ಬದ ಊಟ ನೋಡಿ, ಎಲ್ಲಾ ಐಟಮ್ಸ್ ಗಳು ಇಲ್ಲ ಐತೆ. ವೆಜ್ಜು. ಹ್ಮ್, 4 ಜನ ಒಟ್ಟಿಗೆ ಇವತ್ತು ಕುತ್ಕೊಂಡ್ ನಿಧಾನಕ್ ತಿನ್ ಹೊಸ ಸಿಕ್ಕಡು. ಗೈಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರು ಹೇಗೆ ಆಚರಿಸ್ತಿದೀರ ಹಬ್ಬನ? ನಾವಂತೂ ಚೆನ್ನಾಗಿ ಆಚರಿಸ್ತಿದೀವಿ. ಯುಗಾದಿ ಹಬ್ಬ ಅಂದ್ರೆ ಏನ್ ಖುಷಿ ಅಂತಂದ್ರೆ, ಮೈಗೆ ಎಣ್ಣೆ ಹಚ್ಕೊಂಡು ಮನೆಗೆಲ್ಲ ತೋರಣನ ಹಾಕಿ ಹೊಸ ಬಟ್ಟೆ, ವರ್ಷ ಪೂರ್ತಿ ಹೊಸ ಬಟ್ಟೆ ಹಾಕ್ತಿವೋ ಇಲ್ವೋ, ಯುಗಾದಿ ಹಬ್ಬದ ದಿನ ಎಲ್ರು ಕೂಡ ಹೊಸ ಬಟ್ಟೆ ಫುಲ್ಲು ಟಾಪ್ ಇಂದ ಬಾಟಮ್ ವರ್ಗು ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇರ್ತೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಮನೇಲಿ ನಾನೇ ಎಲ್ಲ ತೋರಣಗಳನ್ನ ಹಾಕಿದ್ದು ಕಟ್ಟಿದ್ದು. ಹೆಂಗಾಗ್ತೆ ಏನ್ ಕಟ್ತೆ ತೋರಿಸ್ತೀನಿ ನೋಡಿ. ನಾನೇ ಇವಾಗ ತೋರಣ ರೆಡಿ ಮಾಡಿದೀನಿ ನೋಡಿ, ಮುಂದೆಗಡೆ ಬಾಗಿಲಿಗೆ ನೋಡಿ ರೆಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ತೋರಣ ಕಟ್ಟೋದು ಹಿಂಗೆ ಗೈಸ್, ಎಲೆಗೆ ಹಂಚಿನ ಕಡೆನ ಆ ಕಡೆಯಿಂದ ಈ ಕಡೆ ಹಚ್ಚಿಬಿಟ್ಟು ಕಟ್ ಮಾಡಿಬಿಟ್ರೆ ಕೂತ್ಕೊಬಿಡುತ್ತೆ. ಯುಗಾದಿ ಹಬ್ಬದ ಸ್ಪೆಷಲ್ ಏನು ಹೇಳಿ, ಮೈಗೆಲ್ಲ ಎಣ್ಣೆನ ಹಚ್ಕೊಡೋದು. ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ, ಹಚ್ಕೋಬೇಕು ಇವಾಗ. ತೋರಣ ಕಟ್ಟಿದ್ದೀನಿ. ಮುಂದೆಗಡೆ ಬಾಗಿಲಲ್ಲಿ ಇದಾಯ್ತಲ್ಲ ಮನಿ ಪ್ಲ್ಯಾಂಟ್, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ತೋರಣ ಹೆಂಗೆ ಹಾಕಿದ್ರು. ಬೇರೆ ಬಾಗಿಲಲ್ಲಿ ತೋರಿಸ್ತೀನಿ ರೀ ತೋರಣ ಕ್ಲೀನಾಗಿ ಕೂತಿರೋದನ್ನ. ಇವಾಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಆಮೇಲೆ ಹೋಗೋಣ. ಬರ ಎಸ್ ಬರ ಎಲ್ಲಿದ್ಯಾ? ಮೇಲೆ ಮನೇಲಿರೋ ಎಲ್ಲ ಬಾಗಿಲಿಗೂ ತೋರಣಗಳನ್ನ ಕಟ್ಟಿ ರೆಡಿ ಮಾಡೋಷ್ಟೊತ್ತಿಗೆ ಆಲ್ರೆಡಿ 10:45 ಆಗ್ಬಿಡೈತೆ. ಇವಾಗ ನಮ್ಮ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆ ಆಚರಿಸ್ತೀವಿ ಮತ್ತೆ ಯುಗಾದಿ ಹಬ್ಬದ ಊಟನ ತೋರಿಸ್ತೀನಿ. ನಮ್ಮೂರಲ್ಲಿ ಹೇಗೆ ಆಚರಿಸ್ತಾರೆ ಯುಗಾದಿ ಹಬ್ಬನ ದೇವಸ್ಥಾನಕ್ಕೆಲ್ಲ ಹೋಗಿ ತೋರಿಸ್ತೀನಿ. ಗೈಸ್, ನಮ್ಮ ಫ್ಯಾಮಿಲಿಯವರೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮೂರು ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಪೂಜೆ ಮಾಡ್ಸೋಕ್ಕೆ. ಹಬ್ಬದ ದಿನ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಹೊರಗಡೆ ಬಂದೇಟಿಗೆ ಬೇವು ಬೆಲ್ಲನ ತಿನ್ಬೇಕು. ಬಾಯ್ಸ್ ಕೊಡ್ತಿದ್ದಾರೆ ನೋಡಿ, ಚಿಕ್ಕ ಬೇವು ಬೆಲ್ಲ ತಿನ್ನೋಣ ಬನ್ನಿ ಗೈಸ್. ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ಬೇಕು. ಜೀವನದಲ್ಲಿ ಕಹಿ ಸಿಹಿ ಎಲ್ಲ ಇರುತ್ತೆ ಅಂತ ಬೇವು ಬೆಲ್ಲ ತಿನ್ನೋದು. ಬೇವು ಬೆಲ್ಲ ತಿನ್ನೋಣ. ಹೆಸರು ಬೇಳೆ ಇಸ್ಕೊಳ್ಳೋಣ ಬನ್ನಿ. ಕೊಡೋ ಸ್ವಲ್ಪ ಸಾಕು ಕೊಡೋ. ನಮ್ಮ ಮನೇಲಿ ಇವಾಗ ಗಡಿಬಡಿಯಿಂದ ಹಬ್ಬದ ಅಡುಗೆನ ಮಾಡ್ತಿದ್ದಾರೆ. ಏನೇನ್ ಮಾಡ್ತಿದ್ಯಾ ಅಡುಗೆ? ಹೇಳು ಫಸ್ಟ್. ಎಲ್ಲ ರೆಡಿ ಆಗ್ತಾ ಇತ್ತು. ಮನೇಲಿ ಅಡುಗೆ ರೆಡಿ ಮಾಡ್ತಾವ್ರೆ. ಮಿಕ್ಸಿ ಆನ್ ಮಾಡ್ಬಿಟ್ರೆ ನಮ್ಮಮ್ಮ. ಸಿಹಿ ಊಟ ಫುಲ್ ಎಲ್ಲ ಸಿಹಿ ಊಟಗಳು ನೋಡಿ. ಒಬ್ಬಟ್ಟು ರೆಡಿ ಮಾಡ್ತಾವ್ರೆ. ಒಬ್ಬಿಟ್ಟು ಹೂರ್ಣಗಳೆಲ್ಲ ರೆಡಿ ಮಾಡ್ಕೊಂಡು ಬಾಳೆ ಎಲೆ ಮೇಲೆ ಒಬ್ಬಿಟ್ಟು ಒತ್ತುತ್ತವ್ರೆ. ಈ ಕಡೆ ಸೈಡ್ ಉಪ್ಪಿನಕಾಯಿ ಇದೆ, ಹೆಸರು ಬೇಳೆ, ತುಪ್ಪ, ಚಿತ್ರಾನ್ನದ ಗೊಜ್ಜು, ಹಪ್ಪಳ, ಹುಳಿಕಾಯಿ ಪಲ್ಯ ಎಲ್ಲ ಓಪನ್ ಮಾಡ್ಬಿಡ್ಬೇಕಿತ್ತು. ಸಾಂಬಾರು, ರೈಸ್ ಬಿಡು. ಸಾಕ್ಬಿಡು. ಒಬ್ಬಿಟ್ಟು ಬೇಯಿಸ್ತಾವ್ರೆ ಇಲ್ಲಿ. ಈ ಕಡೆ ಸೈಡ್ ಗೊಜ್ಜು, ಇದು ಪಲ್ಯ, ಸಾಂಬಾರು, ಅನ್ನ, ಹೆಸರು ಬೇಳೆ, ತುಪ್ಪ, ಉಪ್ಪಿನಕಾಯಿ, ಚಿತ್ರಾನ್ನದ ಗೊಜ್ಜು. ಒಬ್ಬಿಟ್ಟು ಬೇಯಿಸಿ ಇವಾಗ ಇದೇನು ಹೂರ್ಣದ ಉಂಡೆನ ಇವಾಗ ಅದೊಂದೇ ಒಬ್ಬಿಟ್ಟು ಬೇಯಿಸ್ತಾವ್ರೆ. ತವಾ ಮೇಲೆ ಹಾಕ್ಬಿಟ್ಟು ಬೇಯಿಸ್ತಾವ್ರೆ. ಇವಾಗ ನಮಗೆ ಮುಚ್ಚಿಬಿಡ್ತೀನಿ, ಬಿಸಿ ಯಾರಾಗ್ಬಿಡುತ್ತೆ ಅನ್ಸುತ್ತೆ. ಯಾವ್ದ್ರದ್ದು ಇದು? ಮುಚ್ಚಿಬಿಡಿದು, ಬಿಸಿ ಹೋಯ್ತದೆ. ಮೊದಲನೇ ಒಬ್ಬಿಟ್ಟು ಬೇಯಿಸಿದ್ರು ನಮ್ಮಮ್ಮ. ಫುಲ್ ಎಲ್ಲ ಇನ್ನು ಎಷ್ಟೊಂದು ಬೇಯಿಸ್ಬೇಕು. ಊಟ ಎಲ್ಲ ರೆಡಿ ಆಗೈತೆ. ಒಬ್ಬಿಟ್ಟು ಒಂದು ಬೇಯಿಸ್ಬೇಕು. ಕಾಯಲ್ಲಿ ಮಾಡ್ತೀಯಾ? ಕಾಯಲ್ಲಿ ಒಂದು ಮಾಡ್ತಾರೆ. ಒಬ್ಬಿಟ್ಟೆಲ್ಲ ರೆಡಿ ಆಗ್ತಾ ಐತಿ ಇವಾಗ. ಈ ಕಡೆ ಹೂರ್ಣ ಮಾಡಿರೋದೈತೆ. ಎಲ್ರು ಇವಾಗ ನಮ್ಮ ಮನೇಲಿ ಹಬ್ಬದ ಊಟನ ಮಾಡಕ್ಕೆ ಕುತ್ಕೊಂಡ್ವಿ.
ಬಾಳೆ ಎಲೆ ಊಟ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬಡಿಸ್ತವ್ರೆ, ಅವ್ರಿಗೂ ಬಡಿಸ್ಕೋತವ್ರೆ, ಒಟ್ಟಿಗೆ ಕೂತ್ಕೊ ಊಟ ಮಾಡ್ತೀವಿ. ನಂಗೊಂದು ಸಾಕು. ಭೀಮನ್ಗೆ ಆಮೇಲೆ ಹಾಕ್ತೀವಿ, ಗಲಾಟೆ ಮಾಡ್ತಾನೆ, ಅದಕ್ಕೆ ಅಲ್ಲಿ ಕೂರಿಸಿದ್ದೀವಿ ಇವಾಗ ಫಸ್ಟು. ಒಬ್ಬಟ್ಟು, ಪಲ್ಯ, ಹಪ್ಪಳ ಎಲ್ಲನೂ ಇವಾಗ ತಿಂತೀವಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು. ಒಬ್ಬಿಟ್ಟಿಗೆ ತುಪ್ಪ ಎಲ್ಲ ಐಟಮ್ನು ಒಟ್ಟಿಗೆ ಬಡಿಸ್ಕೊಂಡು ತಿಂತಾ ಇದೀವಿ. ಒಂಚೂರಕ್ಕೆ ಸಾಕು ಬಿಡು. ಚಿತ್ರಾನ್ನ, ಅನ್ನ ಸಾರು ಒಂದು ತಂದು ಇಟ್ಕೊಳ್ಳಿ, ಆಮೇಲೆ ಹಾಕೋ ತಿನ್ನೋಣ ಅನ್ನ ಸಾರು. ಚಿತ್ರಾನ್ನ ಅಂತ ಇನ್ನೊಸಿ ಅಪ್ಪಾಜಿ. ಗೈಸ್ ಎಲ್ಲರೂ ಇವಾಗ ಒಟ್ಟಿಗೆ ಊಟನ ಮಾಡ್ತಾ ಇದೀವಿ. ಮೊದಲಿಗೆ ಈ ಒಬ್ಬಿಟ್ಟನ್ನ ತಿನ್ನೋಣ ಬನ್ನಿ. ಬೇಳೆ ಒಬ್ಬಿಟ್ಟು, ತುಪ್ಪ ಹಾಕೋ ತಿನ್ನೋಣ ಒಬ್ಬಿಟ್ಟನ್ನ. ಸಾಕು ಬಿಡು ಸಾಕು. ಒಳ್ಳೆ ವೆಜ್ ಊಟ ತಿಂತಾ ಇದೀವಿ. ಒಬ್ಬಟ್ಟು ಚೆನ್ನಾಗಿದೆ ಟೇಸ್ಟು. ಒಬ್ಬಟ್ಟು ಚೆನ್ನಾಗೈತೆ ಟೇಸ್ಟು. ಹೆಂಗೆ ಅನಿಸ್ತಪ್ಪ ಒಬ್ಬಟ್ಟು? ಹಬ್ಬದ ದಿನ ಮನೆಯವರೆಲ್ಲರೂ ಈ ಥರ ಬಾಳೆ ಎಲೆ ಊಟ ತಿನ್ನೋದೆ ಹಬ್ಬ. ಯುಗಾದಿ ಹಬ್ಬ ಅದಕ್ಕೆ ಸ್ಪೆಷಲ್. ಭೀಮನ್ಗೆ ಹಬ್ಬ ಅಲ್ವಾ, ಅದಕ್ಕೆ ಫಸ್ಟೇ ಹಾಕ್ಬಿಟ್ವಿ. ಅದಕ್ಕೆ ತಿಂದ್ಬಿಟ್ಟು ಮನಿಕೊಂಡ ನೋಡಿ ಸುಮ್ಮನೆ ಆ ಕಡೆ ಸೈಡು ಮಲ್ಕೊಬಿಟ್ಟಾನೆ. ಚಿತ್ರಾನ್ನ ಚೆನ್ನಾಗೈತೆ. ಚಿತ್ರಾನ್ನ, ಪಲ್ಯ ಎಲ್ಲರೂ ಪಂತಿಲ್ ಮದುವೆ ಊಟ ಮಾಡ್ದಂಗೆ ಆಯ್ತೈತೆ. ಎಲ್ಲ ಐಟಮ್ ಐತೆ. ಸಂತೃಪ್ತಿಯ ಯುಗಾದಿ ಹಬ್ಬ ಐತೆ. ಮದುವೆ ಅದು ತಗೊಂಡ 4 ಜನ ಒಟ್ಟಿಗೆ ಇವತ್ತು ಕುತ್ಕೊಂಡ್ ನೀನ್ ಬಡಿಸ್ತಾ ಇರುವೆ. 3 ಜನ ಒಟ್ಟಿಗೆ ಕುತ್ಕೋತಿದ್ದೋ. ಅಮ್ಮ ಯಾವಾಗ್ಲೂ ಬಡ್ಸೋರು. ಇದೇ ಫಸ್ಟ್ ಟೈಮ್ 4 ಜನ ಒಟ್ಟಿಗೆ ಮಾಡ್ತಿರೋದು, ಇದೇ ಫಸ್ಟ್ ಟೈಮ್. ಅದಕ್ಕೆ ಸ್ಪೆಷಲ್ ಇದು. ಬೇರೆ ಐಟಮ್ ಎಲ್ಲ ತಿಂದಾಯ್ತು. ಇವಾಗ ಅನ್ನ ಮತ್ತೆ ಸಾರು ತಿಂತೀನಿ. ಬಾಳೆ ಎಲೆಲಿ ಬಿಸಿ ಬಿಸಿ ಸಾರನ್ನ ಹಾಕಿದ್ರು ಒಬ್ಬಟ್ಟು ಸಾರಿದು. ಸುಡ್ತೈತೆ ಗೈಸ್. ನಂದು ಊಟ ಮಾಡಾಯ್ತು. ಬಾಳೆ ಎಲೆ ಕ್ಲೀನ್ ಮಾಡಿದ್ದೀನಿ. ನಮ್ಮ ಅಕ್ಕನೂ ಫುಲ್ ಊಟ ಮಾಡಿ ಮುಗಿಸಿದ್ಲು. ನಮ್ಮ ಅಪ್ಪ ಅನ್ನ ಸಾಂಬಾರು ತಿಂತವ್ರೆ. ನಮ್ಮ ಅಮ್ಮ ನಿಧಾನಕ್ಕೆ ತಿಂತವ್ರೆ, ಎಲ್ರಿಗೂ ಬಡಿಸ್ತಿದ್ರಲ್ಲ ಮಧ್ಯ. ಇವಾಗ ಊಟ ಮುಗಿಸಿ ಎದೊಳ್ತಾ ಇದ್ದೀನಿ ಗೈಸ್. ಇವಾಗ ಭೀಮನ್ಗೆ ಬಾಳೆ ಎಲೆ ಊಟನ ರೆಡಿ ಮಾಡ್ತಾ ಇದೀವಿ. ಹೆಸರು ಬೇಳೆ ಹಾಕಪ್ಪಜಿ, ಏನಾಗಲ್ಲ. ನಾವು ಏನು ಹಾಕಲ್ಲ ಅವನಿಗೆ, ವರ್ಷಕ್ಕೊಂದ್ಸಲಿ ಅಲ್ವಾ ಯುಗಾದಿ ಹಬ್ಬ, ಅದಕ್ಕೆ ಇವತ್ತು ಏನಾಗಲ್ಲ ಅಂದ್ಬಿಟ್ಟು ಒಬ್ಬಿಟ್ಟು ಎಲ್ಲಾನು ಹಾಕ್ತಾ ಇದೀವಿ. ಗೊತ್ತು ನೋಡಿ ಅವನಿಗೆ ಅಂತ ಸೌಂಡ್ ಮಾಡ್ತಾವನಾಗ್ಲೆ. ಇರೋ ಇನ್ನು 3-4 ಐಟಮ್ ಬರುತ್ತೆ, ಹಾಕ್ತಾರೆ. ಇದೇನು ಪಲ್ಯ ಜಾಸ್ತಿ ಹಾಕಿ ಏನಾಗಲ್ಲ, ತಿನ್ಬೋದು ಗೈಸ್. ಇವಾಗ ಭೀಮನ್ಗೆ ಊಟ ಮಾಡಿಸ್ತಾರ ನಮ್ಮಮ್ಮ. ಭೀಮಂದು ಹಬ್ಬದ ಊಟ ಇವಾಗ. ಇರೋ ಆಯ್ತು ಆಯ್ತವನೇ. ಕೂಚು ಸಿಟ್ ಬಿಡ ಬಸ್ ಬಿಡ, ನಾನು ಕೂರಿಸ್ತೀನಿ. ತಿನ್ಸಿ. ನಿಧಾನಕ್ಕೆ ತಿನ್ನು ಹೊಸ ಕೊಡು. ಭೀಮನ ಹಬ್ಬದ ಊಟ ಇವಾಗ. ಯುಗಾದಿ ಹಬ್ಬ ತಿಂತಾನೆ ಬಿಡಿ ಅಮ್ಮ, ಚೆಲ್ದ್ರೆ ತಿನ್ಸು. ಖುಷಿ ಆಗೋಗಿರ್ತಾನೆ ಇವತ್ತು. ಸ್ಪೆಷಲ್ ಆಗಿ ಏನೋ ಕೊಟ್ರಲ್ಲ ಬಾಳೆ ಎಲೆಲೆಲ್ಲ ಹಾಕ್ಬಿಟ್ಟು ಅಂತ. ಮೊಟ್ಟೆ ಇಲ್ದೆ ದಿನ ಅನ್ನನೇ ತಿಂತಿರ್ಲಿಲ್ಲ. ಇವತ್ತು ನೋಡಿ ವೆಜ್ ಊಟ ಹೆಂಗ್ ತಿನ್ಕತಾವ. ಏನಿಲ್ಲ, ಒಬ್ಬಿಟ್ಟು ಒಂದು ತಿನ್ಸ್ಬಾರ್ದು ಅಷ್ಟೇ. ಪಲ್ಯ ಅದೇನ ಪಲ್ಯ ಒಬ್ಬಿಟ್ಟು ನೋಡಿ ಒಂದೇ ಸಲ ಡೀಲ್ ಮಾಡ್ಬಿಟ್ಟ. ಅವನಿಗೆ ಟೇಸ್ಟ್ ಫಸ್ಟ್ ಟೈಮ್ ತಿಂತಿರೋದಲ್ವ ಈ ತರ, ಏನೋ ಡಿಫ್ರೆಂಟ್ ಆಗಿ ಆಯ್ತಲ್ಲ ಅಂತ ಖುಷಿ. ಏನ್ ಮಾಡ್ದೆ ಗೊತ್ತೇ, ಬಂದ್ ಮನಿಕೊಂಡ ಅನ್ನ ಬೆಳಗ್ಗೆ ನಾಷ್ಟ ನಮ್ಮ ಮೊಸರನ್ನ ಆಮೇಲೆ ಏನ್ ಹಾಕ್ತೀರಾ ನಾವು ಫುಲ್ ಭೀಮಂದು ಹಬ್ಬದ ಊಟ ಮುಗೀತು. ಮನೆಯಲ್ಲಿ ಇವತ್ತು ಎಲ್ರದು ಇವಾಗ ಮುಗ್ದಂಗ ಆಯ್ತು. ಇವಾಗ ಬಾಳೆಹಣ್ಣು ತಿನ್ಕೊಂಡ. ಸಿಪ್ಪೆ ತೆಗಿ
ಬಾಳೆಹಣ್ಣು ತಿಂದಾಯ್ತು, ಕೊನೆಯಲ್ಲಿ ಒಂದು ಮಜ್ಜಿಗೆನ ಕುಡಿತಾ ಇದೀನಿ ಗೈಸ್. ನಿಮ್ಮನೇಲಿ ಹಬ್ಬಕ್ಕೆ ಏನೇನು ಊಟ ಮಾಡಿದ್ರಿ ಎಲ್ಲರೂ ಕಮೆಂಟಲ್ಲಿ ಹಾಕಿ ಏನೇನು ತಿಂದ್ರಿ ಅಂತ. ಗೈಸ್ ನಮ್ಮ ಮನೆಯವ್ರು ಎಲ್ಲರೂ ಚೆನ್ನಾಗಿ ಹಬ್ಬದೂಟನ ಮಾಡಾಯಿತು. ಇವಾಗ ಗಟ್ಟಬಾರ ಏನಾದರೂ ಮನೆಯವರೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಗೇಮ್ಸ್ನ ಆಡ್ತೀವಿ. ಜೊತೆಗೆ ಇವಾಗ ನಂದು ಒಂದು ಸ್ವಲ್ಪ ಎಡಿಟಿಂಗ್ ಐತೆ, ರೂಮ್ಗೆ ಹೋಗಿ ತೋರಿಸ್ತೀನಿ ಬನ್ನಿ ಏನು ಎಡಿಟಿಂಗ್ ಅಂತ. ನಾನು ಮೇನ್ ಚಾನಲ್ಗೆ ಒಂದು ಹಾಂಟೆಡ್ ವಿಡಿಯೋ ಬಂದಿದ್ದೆ ನಾಳೆ ಹಾಕೋಕ್ಕೆ. ಅದು ನಾಳೆ ಅಪ್ಲೋಡ್ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಎಡಿಟ್ನ ಕಂಪ್ಲೀಟ್ ಮಾಡಿಬಿಟ್ಟು ಫಸ್ಟ್ ಇವಾಗ ಈ ಡೈಲಿ ಲಾಗ್ ಎಡಿಟ್ ಮಾಡಿಬಿಟ್ಟು ಅದಾದಮೇಲೆ ಆ ಎಡಿಟಿಂಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾಳೆ 5 ಗಂಟೆಗೆ ಸಿಗೋವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್.